ಈ ಗಾಡಿ ತಗೊಂಡು 1 ವರ್ಷ 8 ತಿಂಗಳಾಗಿದೆ. ಇದುವರೆಗೂ ಓಡಿಸಿರೋ ಕಿಲೋಮೀಟ್ರ್ ಬಂದು 43,868 ಕಿಲೋಮೀಟ್ರ್ ಓಡಿಸಿದ್ದೀನಿ. ಮತ್ತು ಇದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀನಿ, 4-5 ವೀಡಿಯೋ. ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಹೋಗಿ ನೋಡ್ಬೋದು. ನಾನು ಐ ಕಾರ್ಡಲ್ಲೂ ಹಾಕ್ತೀನಿ, ಸ್ಕ್ರೀನ್ ಎಂಡಲ್ಲೂ ಹಾಕ್ತೀನಿ, ನೋಡ್ಬೋದು. ಮತ್ತು ಈ ಗಾಡೀಲಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀಯ ಬ್ರೋ ಅಂತ ಕೇಳೋದಾದರೆ 1,02,651 ರೂಪಾಯಿ ಸೇವ್ ಮಾಡಿದ್ದೀನಿ. ಯಾವ ಪ್ರಕಾರ ಅಂತ ಹೇಳೋದಾದರೆ, ಮತ್ತು ಕಿಲೋಮೀಟ್ರಿಗೆ ಹೇಳಬೇಕು ಅಂದರೆ 145 ಕಿಲೋಮೀಟ್ರ್ ಅಂತ ತೋರಿಸುತ್ತೆ ನಾರ್ಮಲ್ ಮೋಡಲ್ಲಿ. ಫುಲ್ ಚಾರ್ಜ್ಗೆ 100% ಚಾರ್ಜ್ಗೆ 145 ಕಿಲೋಮೀಟ್ರು ಕೊಡೋಲ್ಲ. ಸ್ಟಾರ್ಟಿಂಗು 130 ಕಿಲೋಮೀಟ್ರ್ವರೆಗೂ ಕೊಟ್ಟಿದೆ ನನಗೆ 1 ಇಯರ್ವರೆಗೂ. ಅದಾದಮೇಲೆ 120ಕ್ಕೆ ಬಂತು. ಇವಾಗ 110 ಕಿಲೋಮೀಟ್ರ್ ಬಂದಿದೆ. ಯಾರ್ಯಾರು ಗಾಡಿ ತೊಗೋಬೇಕು ಅಂತ ಇದ್ದೀರಾ, ಇವಾಗ ಏತರ್ ತೊಗೊಳ್ಳಿ, ಓಲಾ ತೊಗೊಳಕ್ಕೆ ಹೋಗಬೇಡಿ. ಫಾಸ್ಟ್ ಚಾರ್ಜರು ಚೆನ್ನಾಗಿದೆ. ನಾನು ನೆಕ್ಸ್ಟು ಪ್ಲ್ಯಾನ್ ಮಾಡೋದೇ ಏತರ್ಗೆ. ಓಲಾದು ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಈ ಥರ ಹೊರಗಡೆ ಎಲ್ಲರೂ ದೂರ ಎಲ್ಲ ಹೋಗ್ಬೇಕಾದ್ರೆ ಆವಾಗ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಹುಡಿಕೊಂಡು ನಿಂತ್ಕೊಂಡ್ರೆ ಯಾವುದು ವರ್ಕಿಂಗೇ ಇಲ್ಲವಲ್ಲ, ಅದೇ ದೊಡ್ಡ ಇಶ್ಯೂ ಇದರಲ್ಲಿ. ಏತರಲ್ಲಿ ಎಲ್ಲ ಕಡೆಯೂ ಚಾರ್ಜಿಂಗ್ ಸ್ಟೇಷನ್ಗಳು ಒಂದೂ ಅಂಡರ್ ಸರ್ವಿಸ್ ಅಂತ ಇಲ್ಲ, ಎಲ್ಲ ಕಡೆಯೂ ಚೆನ್ನಾಗಿ ಸರ್ವಿಸ್ ಇದೆ. 5 ವರ್ಷ ವ್ಯಾರಂಟಿ ಕೊಡ್ತಾಯಿದ್ದಾರೆ. ಓಕೆ, ಮೋಟರ್ಗೆ, ಬ್ಯಾಟ್ರಿಗೆ ಇವಕ್ಕೆಲ್ಲ ಕೊಡ್ತಾ ಇದ್ದಾರಲ್ವ, ಎಲ್ಲ ಕಂಪ್ನಿಲೂ ಕಾಮನಾಗಿ ಕೊಡ್ತಾರೆ. ನೀವು ಕೊಡ್ತಾಯಿದ್ದೀರಾ ಗುರು ಅಷ್ಟೇ. ಇವಾಗ 8 ವರ್ಷ ಏನೋ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರಿ ಲಾಸ್ಟ್ ಟೈಮಿಂದ. ಇವಾಗ ಕಿಲೋಮೀಟ್ರ್ ಕಮ್ಮಿ ಹೋಗ್ಬಿಟ್ಟು 8 ವರ್ಷ ಕೊಡ್ತೀವಿ ಅಂತ ಹೇಳೋದು. 45,000 ಕಿಲೋಮೀಟ್ರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 8 ವರ್ಷ 45,000 ಕಿಲೋಮೀಟ್ರ್ 1.5 ವರ್ಷಕ್ಕೆ ಓಡಿ ಬಿಸಾಕ್ಬಿಡ್ತಾರೆ ಇವಾಗ ಡೈಲಿ ಡೆಲಿವರಿ ಮಾಡೋರು ಅವ್ರಿಗೆಲ್ಲ. ಓಕೆನಾ, ಆ ಥರ ಎಲ್ಲ ಇಶ್ಯೂಗಳಿದೆ ನಿಮ್ಮದು. ಮತ್ತು ಸೇಲ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋದು ಇವರು, ಸರ್ವಿಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಅಂತ ಹೇಳ್ಬೋದು. ಯಾಕಂದರೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5:47 ಆಯಿತು. ಇವತ್ತೊಂದು ಸ್ವಲ್ಪ ಕೆಲಸ ಮುಗಿಯೋದು ಲೇಟ್ ಆಯಿತು ನನ್ನ ಆಫೀಸಲ್ಲಿ. ಒಂದು ಸ್ವಲ್ಪ ಪಾರ್ಟಿಗೆ ಒಂದು ಸ್ವಲ್ಪ ಐಟಮ್ ಸಪ್ಲೈ ಮಾಡೋದಿತ್ತು, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು. ಪೋರ್ಟರ್ನ ಇವಾಗ ಲಾಗಿನ್ ಆಗ್ತಾಯಿದ್ದೀನಿ. ನೋಡೋಣ, ಇವಾಗ ಪೀಣ್ಯದಲ್ಲಿದ್ದೀನಿ. ಆರ್ಡ್ರ್ ಸಿಗುತ್ತಾ ಅಂತ ಸಿಟಿ ಕಡೆಗೆ ಆನ್ ಮಾಡಿದ ತಕ್ಷಣ ಆರ್ಡ್ರ್ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ, ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಮತ್ತು ಇಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಆರ್ಡ್ರ್ ಸಿಗ್ಬೋದು ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ಇವತ್ತು. ಸಿಟಿ ಕಡೆಗೆ ಯಾವ್ದಾದ್ರು ಆರ್ಡ್ರ್ ಸಿಗುತ್ತೆ ಅಂತ ನೋಡೋಣ, ಆರ್ಡ್ರ್ ಯಾವ್ದಾದ್ರು ಸಿಗುತ್ತೆ ಅಂತ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ನನಗೆ, ಓಲಾ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಬ್ರೋ ಈ ಗಾಡಿ ಅಂತ. ಫಸ್ಟು ಈ ಗಾಡಿ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಈ ಗಾಡಿ ಬಂದು ಓಲಾ 2nd ಜನ್ರೇಷನ್ನು, 2023 ನವೆಂಬರ್ ಎಂಡಲ್ಲಿ ತೊಗೊಂಡಿದ್ದು. 30ನೇ ತಾರೀಕು ಹಂಗೆ ಬಂದಿದ್ದು ನನಗೆ ಗಾಡಿ. ಇಲ್ಲಿವರೆಗೂ ಟೋಟಲ್ಲು 1 ವರ್ಷ 8 ತಿಂಗಳಂಗೆ ಇದೆ ಗಾಡಿ. ಇನ್ನೊಂದು 3 ತಿಂಗಳು ಹೋಯ್ತು ಅಂದರೆ ಕರೆಕ್ಟಾಗಿ ಗಾಡಿ 2 ವರ್ಷ ಆಗುತ್ತೆ. ನಾನು ಗಾಡಿ ಬುಕ್ ಮಾಡಿ ತಗೊಂಡು. ನಾನು ಗಾಡಿ ತಗೊಂಡಾಗ ಈ ಗಾಡಿಯ ಬೆಲೆ ಬಂದು 1,62,000 ರೂಪಾಯಿ. ಫುಲ್ ಕ್ಯಾಶ್ ಎಲ್ಲ. EMIಯಲ್ಲಿ ತೊಗೊಂಡಿದ್ದು 40,000 ಡೌನ್ ಪೇಮೆಂಟು, ಮತ್ತು 3 ಇಯರ್ಸು EMIಗೆ ಕನ್ವರ್ಟ್ ಮಾಡಿಸಿದೆ. 3 ಇಯರ್ಸ್ಗೆ ಟೋಟಲ್ಲು ಬಂದು 2 ಲಕ್ಷ ಮೇಲೆ ಆಗೋಗುತ್ತೆ. EMI ಕಂಪ್ಲೀಟ್ ಮಾಡಿದ್ರೆ ಎಲ್ಲ ಸೇರಿ 2,10,000 ರೂಪಾಯಿ ಆಗೋಗುತ್ತೆ, ಇಂಟ್ರೆಸ್ಟ್ ಎಲ್ಲ ಸೇರಿ. ಇಲ್ಲೊಂದು ಆರ್ಡ್ರು ಬರ್ತಾಯಿದೆ. ಎಲ್ಲಿ ಪಿಕಪ್ಪು 3 ಕಿಲೋಮೀಟ್ರ್ ಇದೆ ಪಿಕಪ್ಪು. ಎಲ್ಲಿ ಅಲ್ಲಿ ಹೋಗಿ ಯೂ ಟರ್ನ್ ಮಾಡುವಷ್ಟರಲ್ಲಿ ಆರ್ಡ್ರ್ ಕ್ಯಾನ್ಸಲ್ ಆಗೋಗಿರುತ್ತೆ. ಮತ್ತು ಡ್ರಾಪ್ ಇರೋದು ಬೇರೆ ಕಡೆ, ನಾನು ಸಿಟಿ ಕಡೆಗೆ ಹೋಗಬೇಕು. ಬೇಡ, ಬೇರೆಯವರೇ ಎತ್ಕೊಂಡ್ರು, ಒಳ್ಳೇದಾಯಿತು. ಈ ಗಾಡಿ ತಗೊಂಡು 1 ವರ್ಷ 8 ತಿಂಗಳಾಗಿದೆ. ಇದುವರೆಗೂ ಓಡಿಸಿರೋ ಕಿಲೋಮೀಟ್ರ್ ಬಂದು 43,868 ಕಿಲೋಮೀಟ್ರ್ ಓಡಿಸಿದ್ದೀನಿ. ಮತ್ತು ಇದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀನಿ, 4-5 ವೀಡಿಯೋ. ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಹೋಗಿ ನೋಡ್ಬೋದು. ನಾನು ಐ ಕಾರ್ಡಲ್ಲೂ ಹಾಕ್ತೀನಿ, ಸ್ಕ್ರೀನ್ ಎಂಡಲ್ಲೂ ಹಾಕ್ತೀನಿ, ನೋಡ್ಬೋದು. ಮತ್ತು ಈ ಗಾಡೀಲಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀಯ ಬ್ರೋ ಅಂತ ಕೇಳೋದಾದರೆ 1,02,651 ರೂಪಾಯಿ ಸೇವ್ ಮಾಡಿದ್ದೀನಿ. ಯಾವ ಪ್ರಕಾರ ಅಂತ ಹೇಳೋದಾದರೆ 43,868 ರೂಪಾಯಿ ಇಂಟು 2 ರೂಪಾಯಿ 10 ಪೈಸೆ ಬರುತ್ತೆ ಕಿಲೋಮೀಟ್ರಿಗೆ ಲೆಕ್ಕ. ಇವ್ರ ಲೆಕ್ಕ ಕಿಲೋಮೀಟ್ರಿಗೆ 2 ರೂಪಾಯಿ 10 ಪೈಸದಂಗೆ ಕೌಂಟಿಂಗ್ ಆಗಿ ಇಲ್ಲಿ ತೋರಿಸ್ತಾ ಇದೆ ಡಿಸ್ಪ್ಲೇಲಿ. ಇದು ವ್ಯಾರಂಟಿ ಬಂದು ನಮಗೆ 5 ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ ಬ್ಯಾಟ್ರಿ ಮತ್ತು ಮೋಟರ್ಗೆ. ಮತ್ತು ಕಿಲೋಮೀಟ್ರು 6 ಕಿಲೋಮೀಟ್ರಿಗೆ 60,000 ಕಿಲೋಮೀಟ್ರ್ ಕೊಟ್ಟಿದ್ದಾರೆ ನಾನು ತಗೊಂಡಾಗ ಗಾಡಿಗೆ. ಅಷ್ಟು ಈ ಕಿಲೋಮೀಟ್ರಿಗೆ ವ್ಯಾರಂಟಿ ಇದೆ. ಇನ್ನೊಂದು 16,000 ಕಿಲೋಮೀಟ್ರ್ ಓಡಿಸಿದ್ರೆ ಇದ್ರ ವ್ಯಾರಂಟಿ ಮುಗಿಯುತ್ತೆ ಈ ಗಾಡಿದು. ಇಲ್ಲಾಂದರೆ 5 ವರ್ಷದವರೆಗೂ ನಾನು ದಿನ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಓಡಿಸಿದ್ರೆ 5 ವರ್ಷವರೆಗೂ ವ್ಯಾರಂಟಿ ಇರುತ್ತೆ. ಇದ್ರ ಬಗ್ಗೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಏನಿದೆ ರಿವ್ಯೂ ಕೊಡಿ ಬ್ರೋ, ನಿಮ್ಮ ಯೂಸರ್ ಎಕ್ಸ್ಪೀರಿಯೆನ್ಸ್ ತಿಳಿಸಿ ಅಂತ ಕಮೆಂಟ್ ಮಾಡಿದ್ರಿ. ಇದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಹೋಗ್ತಾ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತಿದೆ, ಆರ್ಡ್ರು ಸಿಕ್ಕಿಲ್ಲ. ಬೇರೆ ಕಡೆಗೆ ಆರ್ಡ್ರ್ ಬೀಳ್ತಾಯಿದೆ, ಮತ್ತು ಲಾಂಗ್ ಪಿಕಪ್ ಎಲ್ಲ ಇದೆ. ಹೋಗ್ತಾ ತಿಳಿಸ್ತೀನಿ. ಈ ಗಾಡಿ ತಗೊಳ್ತವಿಂದ 1 ಇಯರ್ವರೆಗೂ ನನಗೆ ಯಾವುದೇ ಥರ ಸಣ್ಣ ಇಶ್ಯೂ ಕೂಡ ಬಂದಿಲ್ಲ ನನಗೆ ಈ ಗಾಡಿ ತಗೊಳ್ತವಿಂದ.
ಅದಾದಮೇಲೆ ಒಂದು ಏರಿಯಾಗೆ ನಾನು ಇದೇ ಥರ ಅವಾಗ ಬೈಕ್ ಟ್ಯಾಕ್ಸಿ ಇತ್ತು, ಒಬ್ಬರನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಆ ಟೈಮಲ್ಲಿ ಬೆಲ್ಟ್ ಕಟ್ ಆಗುತ್ತೆ, ವೀಲ್ ಬೆಲ್ಟು. ಅದು ನನ್ನ ಫಸ್ಟ್ ವೀಡಿಯೋ ಅಲ್ಲಿ ಹಾಕಿದ್ದೀನಿ ನೋಡಿ, ಅದು ಪ್ರಾಬ್ಲಮ್ ಬಂದಿದ್ದು. ಅದು ಇದ್ರ ಹತ್ರ ಯಾವುದು ಬನ್ನರ್ಘಟ್ಟ ರೋಡಲ್ಲಿ ಕಟ್ಟಾಯಿತು ಬೆಲ್ಟು. ಅದು ಸರ್ವಿಸ್ ಸೆಂಟ್ರ್ ಹತ್ರನೇ ಕಟ್ಟಾಯಿತು. ಆ ಟೈಮಲ್ಲಿ 10ನೇ ತಿಂಗಳು, ಇನ್ನೊಂದು ತಿಂಗಳು ಹೋದರೆ ನೆಕ್ಸ್ಟ್ 10ನೇ ತಿಂಗಳಂಗೆ ಒಂದು ಅಕ್ಟೋಬರ್ ಹಂಗೆ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ತೊಗೊಂಡೆ. ಓಲಾ ಕೇರ್ ಪ್ಲೇಸ್ ಅಂದ್ಬಿಟ್ಟು 3000 ರೂಪಾಯಿ ಏನೋ 3100 ರೂಪಾಯಿ ಅವಾಗ ತೊಗೊಂಡು ಆ ಬೆಲ್ಟ್ ಕೂಡ ಹಾಕ್ಸ್ದೆ. 3100 ರೂಪಾಯಿ ಬಿಲ್ ಆಗಿತ್ತು ಆ ಟೈಮಲ್ಲಿ. ಅದು ಬೆಲ್ಟು ಪ್ಲಸ್ಸು ಬ್ರೇಕ್ ಪ್ಯಾಡು ಎಲ್ಲ ಚೇಂಜ್ ಮಾಡಿಸ್ಕೊಟ್ಟೆ. ಇಮ್ಮಿಡಿಯೇಟೇ ಮಾಡಿಕೊಟ್ರು ಅವಾಗೇನು ಸರ್ವಿಸ್ ಸೆಂಟ್ರುಗಳಲ್ಲಿ ಯಾವುದೇ ಥರ ಇಶ್ಯೂಗಳು ಇರಲಿಲ್ಲ. ಈ ಟೈಮಿಗೆ ಕರೆಕ್ಟಾಗಿ 6 ಗಂಟೆಗೆ ಆ ಪ್ರಾಬ್ಲಮ್ ಬಂದಿತ್ತು. ಆ ಟೈಮ್ ಕೊಟ್ಟೆ. ಬೆಳಗ್ಗೆ 11:30 12 ಗಂಟೆ ಹಂಗೆ ಕೊಟ್ಬಿಟ್ರು ನನಗೆ ಗಾಡಿನ. ಓಲಾ ಕೇರ್ ಪ್ಲೇಸ್ ಇತ್ತಲ್ಲ, ಅದಕ್ಕೆ ಯಾವುದೇ ಥರ ಚಾರ್ಜಸ್ ಮಾಡಿಲ್ಲ. ಕೇರ್ ಪ್ಲೇಸಲ್ಲಿ ಇನ್ಕ್ಲೂಡ್ ಆಗಿರುತ್ತಂತೆ ಬೆಲ್ಟು ಮತ್ತು ಬ್ರೇಕ್ ಪ್ಯಾಡ್ಸು. ಮಾಡಿಕೊಟ್ರು, ಕ್ಲಿಯರ್ ಆಯಿತು. ಅದಾದಮೇಲೆ ಬೇರೆ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ. ಅವಾಗ 23,000 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೆ ನಾನು ಒಂದು ವರ್ಷಕ್ಕೆ ಕರೆಕ್ಟಾಗಿ. ಇನ್ನೊಂದು ತಿಂಗಳು ಹೋಗಿದ್ರೆ 1 ವರ್ಷ ಆಗ್ತಿತ್ತು. ಆ ಟೈಮ್ಗೆ ಬೆಲ್ಟ್ ಕಟ್ಟಾಯಿತು. ಅದೊಂದು ಇಶ್ಯೂ ಬಂತು ನನಗೆ. ಈಗ ಗೊರಗುಂಟೆಪಾಳ್ಯ ಸಿಗ್ನಲ್ ಬಂದೆ. ಇಲ್ಲೊಂದು 1/4 ಗಂಟೆನಾದ್ರು ನಿಂತ್ಕೋಬೇಕು ಸಿಗ್ನಲಲ್ಲಿ. ನೋಡಿ, ಸ್ಲೋವಾಗಿ ಮೂವಿಂಗ್ ಆಗ್ತಾಯಿದೆ ಗಾಡಿಗಳು. ಅದೇ ಆ ಟೈಮಲ್ಲಿ ನಾನು ಸರ್ವಿಸ್ ಮಾಡಿಸ್ಕೊಂಡಾದ್ಮೇಲೆ ಮತ್ತೆ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ. ಆ ಟೈಮಲ್ಲೆಲ್ಲ ಬೈಕ್ ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇತ್ತಲ್ವ, ಓಲಾದು ಕೂಡ ಚೆನ್ನಾಗಿ ರನ್ನಿಂಗ್ ಇತ್ತು. ಇನ್ಸೆಂಟಿವ್ಗಳು ಜಾಸ್ತಿ ಇತ್ತು ಓಲಾದಲ್ಲಿ. ಆ ಟೈಮಲ್ಲಿ ಓಲಾ ಎಲ್ಲ ಚೆನ್ನಾಗಿ ರುಬ್ಬಿ ಮಾಡ್ತಾಯಿದ್ದೆ, ಆರಾಮಾಗಿ ಅರ್ನಿಂಗ್ಸ್ ಆಗ್ತಾಯಿತ್ತು. ಅದಕ್ಕೆ ಇಷ್ಟೊಂದು ಕಿಲೋಮೀಟ್ರ್ ಓಡಿರೋದು. ಪಾರ್ಟ್ ಟೈಮಲ್ಲಿ ಮಾಡ್ತಾಯಿದ್ದೆ, ಪರವಾಗಿಲ್ಲ. ಪಾರ್ಟ್ ಟೈಮಲ್ಲೇ ಒಂದು 500 ರೂಪಾಯಿ 400 ರೂಪಾಯಿ ಅದೆಲ್ಲ ಅರ್ನಿಂಗ್ಸ್ ಆಗ್ತಾಯಿತ್ತು, ಆರಾಮಾಗಿ ಮಾಡ್ತಾಯಿದ್ದೆ. ಮತ್ತು ಗಾಡಿಗೆ ಬೇರೆ ಯಾವುದೇ ಥರ ಪ್ರಾಬ್ಲಮ್ಮು 1 ವರ್ಷದವರೆಗೂ ನನಗೆ ಬಂದಿಲ್ಲ. 1 ವರ್ಷದಲ್ಲಿ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೊಂಡೆ ಅಂತ ಹೇಳ್ಬೋದು. ಓಲಾದಲ್ಲಾಗಲಿ ಪೋರ್ಟರಲ್ಲಾಗಲಿ ಇದೆಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದೆ ಅರ್ನಿಂಗ್ಸ್ ಎಲ್ಲ. ಮತ್ತು ಸರ್ವಿಸ್ ಸ್ಟೇಷನ್ಗಳ್ದು ಅವಾಗ ತುಂಬ ಇಶ್ಯೂಗಳಿತ್ತು. ಬೇರೆ ಗಾಡಿಗಳಿಗೆ ಪ್ರಾಬ್ಲಮ್ ಬರ್ತಿತ್ತು. ಆ ಥರ ನಮ್ಮ ಗಾಡಿಗಳಿಗೆ ಏನು ಪ್ರಾಬ್ಲಮ್ ಬಂದಿಲ್ಲ. ಸಾಫ್ಟ್ವೇರ್ ಪ್ರಾಬ್ಲಮ್ ಬಂತು ಸ್ಟಾರ್ಟಿಂಗು. ಸಾಫ್ಟ್ವೇರು ಅಪ್ಡೇಟ್ ಆದಮೇಲೆ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ. ಅದೇ ಹೋಗ್ತಾ ಆಫ್ ಆಗೋದು, ಗಾಡಿ ಡಿಸ್ಪ್ಲೇ ಹ್ಯಾಂಗ್ ಆಗೋದು, ಅದೆಲ್ಲ ಬೇಸಿಕ್ ಇಶ್ಯೂ ಎಲ್ಲ ಇತ್ತು. ಅದನ್ನೆಲ್ಲ ಕ್ಲಿಯರ್ ಆಯಿತು ಸಾಫ್ಟ್ವೇರಲ್ಲಿ. ಅದಾದಮೇಲೆ ಬೇರೆ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ. ಬೇಸಿಕ್ ಸರ್ವಿಸ್ಗಳು ಅದೇ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸೋದು, 6,000 ಕಿಲೋಮೀಟ್ರಿಗೆ 10,000 ಕಿಲೋಮೀಟ್ರಿಗೆ ಆ ಥರ ಎಲ್ಲ ಬೇಸಿಕ್ಸ್ ಬರುತ್ತೆ. ಅವೆಲ್ಲ ಚೇಂಜಸ್ ಮಾಡ್ಕೋಬೇಕು. ಮತ್ತು ಇವಾಗ 43,000 ಕಿಲೋಮೀಟ್ರ್, ಹತ್ತತ್ರ 44,000 ಕಿಲೋಮೀಟ್ರ್ ಇದೆಯಲ್ಲ, ಇವಾಗಲವರೆಗೂ ಇನ್ನೂ ಟೈರ್ ಚೇಂಜ್ ಮಾಡಿಸಿಲ್ಲ. ಟೈರ್ ಚೇಂಜ್ ಮಾಡಿಸ್ಬೇಕು, ಸವಿತಾ ಇದೆ. ಟೈರ್ದು ಏನು ಪ್ರಾಬ್ಲಮ್ ಅಂತ ಏನು ತೋರಿಸಿಲ್ಲ. ಪಂಚರ್ ಆಗಿತ್ತು 1-2 ಸಲ, ಅದು ಹಾಕ್ಸಿದ್ದೀನಿ. ಮತ್ತು ಪಂಚರ್ ಆದರೆ ಹೊಸ ಟೈರೇ ಹಾಕ್ಸ್ಬೇಕಾಗುತ್ತೆ. ಯಾಕಂದರೆ ಅಷ್ಟು 44,000 ಕಿಲೋಮೀಟ್ರ್ ಓಡಿದೆಯಲ್ಲ, ಟೈರ್ ಚೇಂಜ್ ಮಾಡಿಸ್ಲೇಬೇಕಾಗುತ್ತೆ. ಮತ್ತು ಕಿಲೋಮೀಟ್ರಿಗೆ ಹೇಳಬೇಕು ಅಂದರೆ 145 ಕಿಲೋಮೀಟ್ರ್ ಅಂತ ತೋರಿಸುತ್ತೆ ನಾರ್ಮಲ್ ಮೋಡಲ್ಲಿ. ಫುಲ್ ಚಾರ್ಜ್ಗೆ 100% ಚಾರ್ಜ್ಗೆ 145 ಕಿಲೋಮೀಟ್ರು ಕೊಡೋಲ್ಲ. ಸ್ಟಾರ್ಟಿಂಗು 130 ಕಿಲೋಮೀಟ್ರ್ವರೆಗೂ ಕೊಟ್ಟಿದೆ ನನಗೆ 1 ಇಯರ್ವರೆಗೂ. ಅದಾದಮೇಲೆ 120ಕ್ಕೆ ಬಂತು. ಇವಾಗ 110 ಕಿಲೋಮೀಟ್ರಿಗೆ ಬಂದಿದೆ ಒಂದು ಫುಲ್ ಚಾರ್ಜ್ಗೆ. ಆ ಥರ ಕಮ್ಮಿ ಆಗ್ತಾಯಿದೆ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಹೋಗಿ ಚೆಕ್ ಮಾಡಿಸ್ಬೇಕು. ಇದ್ರ IS ಮುಗಿತಾ ಬಂತ ಏನು ಅಂತ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಬ್ಯಾಟ್ರಿ ಪರ್ಸೆಂಟೇಜು ಕಮ್ಮಿ ಆಗ್ತಾ ಬರ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ಟೈಮು ನಾನು ಫಸ್ಟ್ 1 ಇಯರಲ್ಲಿ 5%ವರೆಗೂ ಗಾಡಿ 5% ಇದ್ದವರೆಗೂ ಗಾಡಿ ರನ್ ಮಾಡಿಸ್ಕೊಂಡು ಹೋಗ್ಬೋದಾಯಿತು. 5% ಇರೋವರೆಗೂ ಓಡಿಸ್ಕೊಂಡು ಹೋಗ್ಬೋದಾಯಿತು. ಇವಾಗ 15% ಬಂದ ತಕ್ಷಣ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ, ಮೂವೇ ಆಗೋಲ್ಲ. 20% ಆದ್ರೂ ಮೇಂಟೈನ್ ಮಾಡಲೇಬೇಕಂತೆ. ಇವಾಗ 20% ಇದ್ರೇ ಗಾಡಿ ಮೂವ್ ಆಗೋದು. 20% ಮೇಲಿದ್ರೆ. ಇನ್ನು 15% ಹತ್ರ ಬರ್ತು ಅಂದರೆ ಗಾಡಿ ಅಲ್ಲೇ ತಳ್ಕೊಂಡು ಹೋಗೋದೆ ಅಂತ ಅರ್ಥ. ಮತ್ತು ಇದರಲ್ಲಿ ಇದಿಷ್ಟು ಬಂದು ಪಾಸಿಟಿವ್ ಆಗಿ ಹೇಳಿದ್ದು ನಾನು. ಅಂದರೆ ಸೇವಿಂಗ್ಸು ಮಾಡಿದ್ದೀನಿ, ಸೇವಿಂಗ್ಸು ಕೂಡ ಆಗಿದೆ. 1,02,000 ಸುಮ್ಮನೆ ಅಲ್ಲ, ಸೇವಿಂಗ್ಸ್ ಆಗಿದೆ. ಮತ್ತು ಸರ್ವೀಸಲ್ಲೂ ಅಷ್ಟೊಂದೇನು ನನಗೆ ಅಮೌಂಟು ಇದುವರೆಗೂ ಆಗಿಲ್ಲ. ಒಂದು 4,000ವರೆಗೂ ಸರ್ವಿಸ್ ಚಾರ್ಜಸ್ ಆಗಿರ್ಬೋದು. ಅಂದರೆ ಓಲಾ ಕೇರ್ ಪ್ಲೇಸ್ ತೊಗೊಂಡಿರೋದೊಂದು. ಒಂದು ಸಲ ಬ್ರ್ಯಾಟ್ ಬೈಟ್ ಆಗಿತ್ತು, ಆ ವಿಡಿಯೋನು ಕೂಡ ನಾನು ಐಕಾರ್ಡಲ್ಲಿ ಹಾಕ್ತೀನಿ, ಹೋಗಿ ನೋಡ್ಬೋದು. ಅದಕ್ಕೊಂದು ಆಗಿದ್ದು. ಅವೆರಡು ಬಿಟ್ಟರೆ ಬೇರೆ ಯಾವುದೇ ಥರ ಪ್ರಾಬ್ಲಮ್ಸ್ ಬಂದಿಲ್ಲ. ಅವಾಗವಾಗ ಸರ್ವಿಸ್ ಸ್ಟೇಷನ್ಗೆ ಹೋದಾಗ ಬ್ರೇಕ್ ಪ್ಯಾಡ್ಗಳನ್ನ ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಒಂದು 3 ಸಲ ಚೇಂಜ್ ಮಾಡಿಸಿದ್ದೀನಿ ಬ್ರೇಕ್ ಪ್ಯಾಡ್ಸು. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ ಗಾಡೀಲಿ. ನನಗೆ ಚೆನ್ನಾಗಿದೆ ಗಾಡಿ. ಒಂದು ನನಗೆ ಸೆಟ್ ಆಗಿದೆ ಅಂತ ಹೇಳ್ಬೋದು. ಡೈಲಿ ನಾನು 80 to 100 ಕಿಲೋಮೀಟ್ರ್ ರನ್ ಮಾಡ್ತೀನಿ. ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಈ ಗಾಡೀಲಿ. ಓಕೆ, ನೆಗೆಟಿವ್ ಬರೋದಾದರೆ ನೆಗೆಟಿವ್ ಪಾಯಿಂಟ್ಸ್ಗಳು ಇದರಲ್ಲಿ ತುಂಬ ತುಂಬ ಇದೆ ಓಲಾದಲ್ಲಿ. ಈ ಗಾಡಿ
ತಗೊಂತಾವಿಂದ ನೆಗೆಟಿವ್ ಪಾಯಿಂಟ್ಸ್ಗಳು ಕೂಡ ಇದೆ. ಏನಂದರೆ ಸ್ಟಾರ್ಟಿಂಗಲ್ಲಿ ಇವರು ಸಾಫ್ಟ್ವೇರ್ ಅಪ್ಡೇಟು ಇಲ್ದೇ ಸರಿ ಇಲ್ದೇ ಗಾಡಿ ಕೊಟ್ಟಿದ್ದು ಮೊದಲನೇದು ತಪ್ಪು. ಅವಾಗ 6-7 ತಿಂಗಳು ತುಂಬ ಜನ ಸಪೋರ್ಟ್ ಪಟ್ಟಿದ್ದಾರೆ. ಕೆಲವೊಬ್ಬರಿಗೆ ಆಕ್ಸಿಡೆಂಟ್ ಆಗೋ ಪರಿಸ್ಥಿತಿ ಕೂಡ ಬಂದಿದೆ, ಗಲಾಟೆ ಕೂಡ ಮಾಡಿದ್ದಾರೆ. ನನಗೂ ಕೂಡ ಈ ಥರ ಮೇನ್ ರೋಡಲ್ಲಿ ಹೋಗ್ತಾ ಕೂಡ ಒಂದ್ಸಲ ಡಿಸ್ಪ್ಲೇ ಆಫ್ ಆಗಿತ್ತು, ಹ್ಯಾಂಗ್ ಆಗಿತ್ತು, ಗಾಡಿನೇ ಮೂವ್ ಆಗಿಲ್ಲ. ಆ ಸಾಫ್ಟ್ವೇರ್ ಅಪ್ಡೇಟ್ ಆದಮೇಲೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅದು ಆವಾಗಿಂದ ಯಾವುದೇ ಥರ ಸಾಫ್ಟ್ವೇರಲ್ಲಿ ಪ್ರಾಬ್ಲಮ್ ಇಲ್ಲ. ಇದೊಂದು ಇಶ್ಯೂ ಇತ್ತು. ಇವಾಗ ಸಾಫ್ಟ್ವೇರಲ್ಲಿ ಪರ್ಫೆಕ್ಟ್ ಇದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟು 150 ಕಡೆ ನಮ್ಮದು ಚಾರ್ಜಿಂಗ್ ಪಾಯಿಂಟ್ ಇದೆ ಸರ್ ಅಂದ್ಬಿಟ್ಟು ಎಲ್ಲ ಕಡೆನೂ ಚಾರ್ಜಿಂಗ್ ಪಾಯಿಂಟ್ ತೋರಿಸಿದ್ರು ಇವರು. ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಇದೆ ನೋಡಿ, ಇಲ್ಲೂ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ ಅಂತ ಕೆಳಗಡೆ ಹೈಪರ್ ಚಾರ್ಜರು. ಇಲ್ಲಿ ಎಷ್ಟು ಗಾಡಿ ಸುಟ್ಟೋಗಿದೆಯೋ ಡಿಸ್ಪ್ಲೇಗಳು ಗೊತ್ತಿಲ್ಲ, ಕಮೆಂಟ್ ಮಾಡಿ. ಯಾರ್ದಾರು ಗಾಡಿ ಡಿಸ್ಪ್ಲೇಗಳು ಸುಟ್ಟೋಗಿದ್ರೆ ಈ ಕಡೆ ಎಲ್ಲರೂ ತುಂಬ ಜನ ಈ ಥರ ಪ್ರಾಬ್ಲಮ್ ಆಗಿತ್ತಂತೆ. ಡಿಸ್ಪ್ಲೇ ಎಲ್ಲ ಹೊಗೆ ಹಾಕ್ಸ್ಕೊಂಡು ಒಂದು ಹೈಪರ್ ಚಾರ್ಜರಲ್ಲಿ ಹಾಕಿದ್ರೆ ಈ ಥರ 150 ಕಡೆ ಚಾರ್ಜಿಂಗ್ ಪಾಯಿಂಟ್ ಇದೆ ಸರ್ ಅಂದ್ಬಿಟ್ಟು ಬೆಲ್ಡ್ ಮಾಡಿ ತೋರಿಸಿ ಸರಿ ಸೇಲ್ಸಲ್ಲಿ ನೋಡ್ರೆಲ್ಲ ಫಾಸ್ಟ್ ಚಾರ್ಜರ್ ಸರ್ 3/4 ಗಂಟೆ ಅರ್ಧ ಗಂಟೆಗೆಲ್ಲ ನಿಮ್ಗೆ 70% ಆಗೋಗುತ್ತೆ ಅಂದ್ಬಿಟ್ಟು ಗಾಡಿಗಳು ಸೇಲ್ ಮಾಡಿ ಉದಾಹರಣೆಗಳು ಇದೆ. ನನಗೂ ಕೂಡ ಅದೇ ಥರ ಹೇಳಿ ಸೇಲ್ ಮಾಡಿದ್ದು. ಇವಾಗ ಬೆಳ್ಳೇನಿಕೆ ಎಷ್ಟು ಚಾರ್ಜಿಂಗ್ ಸ್ಟೇಷನ್ಗಳು ವರ್ಕಿಂಗಲ್ಲಿ ಇದೆಯಂತೆ, ಅದು ಗೊತ್ತಿಲ್ಲ ನನಗೆ ಇದೆಯೋ ಇಲ್ವೋ ಅಂತ. ಯಾಕಂದರೆ ನಾನು ಹೋಗಿದ್ದ ಕಡೆ ಎಲ್ಲನೂ ಹೊಗೆ ಹಾಕ್ಸ್ಕೊಂಡು ವೈರ್ಗಳೆಲ್ಲ ಕಟ್ಟಾಗಿ ಮತ್ತು ಹೈಪರ್ ಚಾರ್ಜರು ಪೆಟ್ರೋಲ್ ಬಂಕ್ಗಳಲ್ಲಿರೋವೆಲ್ಲ ಲೈಟ್ ಮಾತ್ರ ಗ್ರೀನ್ ಕಲರಲ್ಲಿ ಬರುತ್ತೆ. ಅದು ಚಾರ್ಜಿಂಗ್ ಹಾಕಕ್ಕೆ ಹೋದರೆ ಚಾರ್ಜಿಂಗ್ ಇಶ್ಯೂ ಪ್ರಾಬ್ಲಮ್ ಅಂತ ಮೆಸೇಜ್ ಬಂದ್ಬಿಡುತ್ತೆ. ಈ ಥರ ಪ್ರಾಬ್ಲಮ್ಸ್ ಇದೆ. ಎಲ್ಲೂ ಚಾರ್ಜಿಂಗ್ ಸ್ಟೇಷನ್ಗಳು ಕರೆಕ್ಟಾಗಿಲ್ಲ. ಆ ಬೂಸ್ಟರ್ ಅಂತ ಹಾಕಿದ್ದಾರೆ, ಆ ಬೂಸ್ಟರ್ನ ಯಾರ್ಯಾರು ಕಿತ್ಕೊಂಡು ಹೋಗಿ ಅವ್ರ ಮನೆಗೆ ಹಾಕೊಂಡಿದ್ದಾರೆ ಅನಿಸುತ್ತೆ ಕೆಲವೊಬ್ಬರು. ಆ ಬೂಸ್ಟರ್ಗಳದ್ದು ಮಾರ್ಕ್ ಮಾತ್ರ ಇದೆ, ಬೂಸ್ಟರ್ ವೈರ್ಗಳೇ ಇಲ್ಲ ಅಲ್ಲಿ. ಅದು 90% ಫಾಸ್ಟ್ ಚಾರ್ಜಿಂಗ್ ಇತ್ತು. ಅದೂ ನಾವು 1 ವರ್ಷ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದೀನಿ. RR ನಗರದಲ್ಲಿ ಯೂಸ್ ಮಾಡಿದ್ದೀನಿ, ಚಾಮರಾಜಪೇಟೆಯಲ್ಲಿ ಇತ್ತು, ಅದು 2 ತಿಂಗಳು ಕಿಸಾಕ್ಬಿಟ್ರು. ಅದಾದವಿಂದ ಯಾವುದೇ ಥರ ನಾನು ಫಾಸ್ಟ್ ಚಾರ್ಜಿಂಗ್ಗಳನ್ನ ನೋಡಿಲ್ಲ. ಇದು ಬಂದು ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಕಂಪ್ನಿದು. ಫಾಸ್ಟ್ ಚಾರ್ಜಿಂಗ್ ಕೊಡ್ತೀನಿ ಅಂತ ಮೋಸ ಮಾಡಿರೋದು ಕಂಪ್ನಿಯವರು. ಮತ್ತು ಫಾಸ್ಟ್ ಚಾರ್ಜಿಂಗ್ಗೆ ಫೀಲ್ಡ್ ಬ್ಯಾಕ್ ಸ್ಟಿಕ್ಕರ್ ಬೇರೆ ಅಂದ್ಬಿಟ್ಟಿದ್ರು. ಸರ್ ಫೀಲ್ಡ್ ಬ್ಯಾಕ್ ಕೊಟ್ಬಿಡಿ, ಗಾಡಿ ಇದು ಯಾವ ಥರ ಫಾಸ್ಟ್ ಚಾರ್ಜರ್ ಆಗ್ತಾಯಿದೆ, ಪಾಸಿಟಿವ್ ಆಗಿ ಕೊಟ್ಬಿಡಿ ಅಂತ ಹಾಕಿದ್ರು ಸ್ಟಿಕ್ಕರ್ಗಳು. ಆ ಸ್ಟಿಕ್ಕರ್ಗಳೆಲ್ಲ ಪಾಸಿಟಿವ್ ಅಲ್ಲ, ನೆಗೆಟಿವ್ಗಳೇ 100% ಇರುತ್ತೆ. 100 ಜನದಲ್ಲಿ ಒಂದು 90 ಜನ ನೆಗೆಟಿವ್ ಹಾಕಿರ್ತಾರೆ. ಕಿತ್ತೋತ ನನ್ನ ಮಕ್ಕಳು ಕಂಪ್ನಿಯವರು ಹಾಕಿರೋದು ಒಂಚೂರು ವರ್ಕ್ ಆಗ್ತಾ ಇಲ್ಲ ಅಂತ. ಆ ಚಾರ್ಜಿಂಗ್ ಪಾಯಿಂಟ್ಗಳು ಎಲ್ಲೂ ಇಲ್ಲ. ಅದು ಬೈಕ್ ಟ್ಯಾಕ್ಸಿ ಅವರು ಚೆನ್ನಾಗಿ ಯೂಸ್ ಮಾಡಿದ್ರು. ಓಲಾ ಏರ್ ಅಂತ ಕೊಟ್ಟಿದ್ರು, ಅದು ಫ್ಲಾಪ್ ಗಾಡಿ. ಆ ಗಾಡಿದು ತಗೊಬಂದು ಹಾಕೋದು, 70 ಕಿಲೋಮೀಟರ್ ಓಡಿಸೋದು, ತಗೊಬಂದು ಹಾಕೋದು ಎಲ್ಲ ಮುರಿದು ಕಿತ್ತು ತಗೊಬಿಟ್ರು. ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರೆ ಅವ್ರನ್ನೂ ಫಾಲ್ಟ್ ಇದೆ, ಕಂಪ್ನಿಯವ್ರದ್ದು ಫಾಲ್ಟ್ ಇದೆ. ಎಷ್ಟು ಅಂತ ನಾವು ಸರ್ವಿಸ್ ಮಾಡ್ಸೋಣ ಎಲ್ಲ ಕಿತ್ತು ಬಿಸಾಕ್ಬಿಟ್ರು ಅಂದ್ಬಿಟ್ಟು ಅವರು ಕೂಡ ಮಾಡೋದೇ ಬಿಟ್ಬಿಟ್ರು. ಇವ್ರಿಗೆ ಸರ್ವಿಸ್ ಹಾಕೊಡೋದೇ ಬೇಡ, ಚಾರ್ಜರು ಫ್ರೀ ಚಾರ್ಜರು ಅಂದ್ಬಿಟ್ಟು. ಅದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಅವ್ರದ್ದು ಫ್ರೀ ಚಾರ್ಜರ್ ಇತ್ತಲ್ಲ. ಫ್ರೀ ಅಂದರೆ ಯಾರು ಬಿಡ್ತಾರೆ ಹೇಳಿ? ಫ್ರೀ ಅಂತ ಎಲ್ಲರೂ ಕಿತ್ತಿ ದಬಾಕಿ ಎಲ್ಲರೂ ಹಾಳು ಮಾಡಾಕ್ಬಿಟ್ರು ಅಂತ ಹೇಳ್ಬೋದು. ಕಂಪ್ನಿಯಿಂದ ಯಾವುದೇ ಥರ ಲಾಸ್ಟ್ಗೆ ಬರ್ತಾ ಕಂಪ್ನಿಯವರು ಚಾರ್ಜಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೈಪರಲ್ಲಿ 1 ನಿಮಿಷಕ್ಕೆ 2 ರೂಪಾಯಿ ಅಂತ ಆಯ್ತಾ ಇರಲಿಲ್ಲ. ಚಾರ್ಜಿಂಗ್ ಆಗದೇ ಕೂಡ ಚಾರ್ಜಿಂಗ್ ಆಗ್ತಾಯಿದೆ ಅಂತ ತೋರಿಸ್ಕೊಂಡು 150-200 ರೂಪಾಯಿ ಅಂತ ಡಿಸ್ಪ್ಲೇ ಮೇಲೆ ತೋರಿಸೋದು, ದುಡ್ಡು ಕಟ್ಟಿ ಚಾರ್ಜಿಂಗ್ಗೆ ಅಂತ. ಅದೂ ಫ್ಲ್ಯಾಪ್ ಆಯಿತು. ಅದೂ ಚಾರ್ಜಿಂಗ್ ಸ್ಟೇಷನ್ಗಳು ವರ್ಕ್ ಇಲ್ಲ. ಇವಾಗ ಏನಾದ್ರು ಹೊಸ್ದಾಗಿ ಹಾಕ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಮಾಹಿತಿನೂ ಕೂಡ ಇಲ್ಲ. ಮತ್ತು ಕಂಪ್ನಿ ಸೇಲ್ಸ್ ಸೆಂಟರ್ಗಳಲ್ಲೂ ಕೂಡ ಹೇಳ್ತಾ ಇಲ್ಲ ನಾವು ಹೈಪರ್ ಚಾರ್ಜರ್ ಇದೆ, ಆ ಥರ ಇದೆ ಅಂತ. ಆ ಥರ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಫ್ಯೂಚರಲ್ಲಿ. ಮತ್ತು ಈ ಗಾಡಿಗೆ ಕಾಂಪಿಟೇಟರ್ ಏತರ್ ಇದೆಯಲ್ಲ, ಅವರು ಸ್ಟಾರ್ಟಿಂಗ್ ಓಪನಿಂಗ್ ಅಂದ ಹಿಡಿದು ಇಲ್ಲಿವರೆಗೂ ಕೂಡ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಚಾರ್ಜಸ್ ಮಾಡ್ತಾಯಿದ್ದಾರೆ. ಚಾರ್ಜಸ್ ಮಾಡಿದ್ಮೇಲೆ ಮೇಂಟೈನ್ ಮಾಡಲೇಬೇಕಲ್ಲ. ಈಗ ಒಂದು ಸಲ ಚಾರ್ಜ್ ಹಾಕಿದ್ರೆ 40 ರೂಪಾಯಿಂದ 50 ರೂಪಾಯಿ ಚಾರ್ಜಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಚೆನ್ನಾಗಿದೆ ಅದು. ಅದಕ್ಕೆ ಯಾವುದೇ ಥರ ಇಶ್ಯೂ ಇಲ್ಲ. ಯಾರ್ಯಾರು ಗಾಡಿ ತೊಗೋಬೇಕು ಅಂತ ಇದ್ದೀರಾ, ಇವಾಗ ಏತರ್ ತೊಗೊಳ್ಳಿ, ಓಲಾ ತೊಗೊಳಕ್ಕೆ ಹೋಗಬೇಡಿ. ಫಾಸ್ಟ್ ಚಾರ್ಜರು ಚೆನ್ನಾಗಿದೆ. ನಾನು ನೆಕ್ಸ್ಟು ಪ್ಲ್ಯಾನ್ ಮಾಡೋದೇ ಏತರ್ಗೆ. ಓಲಾದು ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಈ ಥರ ಹೊರಗಡೆ ಎಲ್ಲರೂ ದೂರ ಎಲ್ಲ ಹೋಗ್ಬೇಕಾದ್ರೆ ಆವಾಗ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಹುಡಿಕೊಂಡು ನಿಂತ್ಕೊಂಡ್ರೆ ಯಾವುದು ವರ್ಕಿಂಗೇ ಇಲ್ಲವಲ್ಲ. ಅದೇ ದೊಡ್ಡ ಇಶ್ಯೂ ಇದರಲ್ಲಿ. ಏತರಲ್ಲಿ ಎಲ್ಲ ಕಡೆಯೂ ಚಾರ್ಜಿಂಗ್ ಸ್ಟೇಷನ್ಗಳು ಒಂದೂ ಅಂಡರ್ ಸರ್ವಿಸ್ ಅಂತ ಇಲ್ಲ, ಎಲ್ಲ ಕಡೆಯೂ ಚೆನ್ನಾಗಿ ಸರ್ವಿಸ್ ಇದೆ. ಓಕೆನಾ? 5 ವರ್ಷ ವ್ಯಾರಂಟಿ ಕೊಡ್ತಾಯಿದ್ದಾರೆ. ಓಕೆ, ಮೋಟರ್ಗೆ ಬ್ಯಾಟ್ರಿಗೆ ಇವಕ್ಕೆಲ್ಲ ಕೊಡ್ತಾಯಿದ್ದಾರಲ್ವ, ಎಲ್ಲ ಕಂಪ್ನಿಲೂ ಕಾಮನಾಗಿ ಕೊಡ್ತಾರೆ. ನೀವು ಕೊಡ್ತಾಯಿದ್ದೀರಾ ಗುರು ಅಷ್ಟೇ.
ಇವಾಗ 8 ವರ್ಷ ಏನೋ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರಿ ಲಾಸ್ಟ್ ಟೈಮಿಂದ. ಇವಾಗ ಕಿಲೋಮೀಟ್ರ್ ಕಮ್ಮಿ ಮಾಡಿಬಿಟ್ಟು 8 ವರ್ಷ ಕೊಡ್ತೀವಿ ಅಂತ ಹೇಳೋದು. 45,000 ಕಿಲೋಮೀಟ್ರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 8 ವರ್ಷ 45,000 ಕಿಲೋಮೀಟ್ರ್ 1.5 ವರ್ಷಕ್ಕೆ ಓಡಿ ಬಿಸಾಕ್ಬಿಡ್ತಾರೆ ಇವಾಗ ಡೈಲಿ ಡೆಲಿವರಿ ಮಾಡೋರು ಅವ್ರಿಗೆಲ್ಲ. ಓಕೆನಾ, ಆ ಥರ ಎಲ್ಲ ಇಶ್ಯೂಗಳಿದೆ ನಿಮ್ಮದು. ಮತ್ತು ಸೇಲ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋದು ಇವರು, ಸರ್ವೀಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಅಂತ ಹೇಳ್ಬೋದು. ಯಾಕಂದರೆ ಮೊನ್ನೆ 1 ತಿಂಗಳು ಹಿಂದೆ ನಂದು ಬೆಲ್ಟ್ ಮತ್ತೆ ಕಟ್ಟಾಯಿತು. 23,000 ಕಿಲೋಮೀಟ್ರಿಗೆ ಫಸ್ಟ್ ಕಟ್ಟಾಗಿದ್ದು. ನೆಕ್ಸ್ಟ್ ಕಟ್ಟಾಗಿದ್ದು 42,000 ಆಗುತ್ತೆ. ಇನ್ನೂ 1,500 ಓಡಿಸಿದ್ದೀನಿ ಇವಾಗ ಹೊಸ ಬೆಲ್ಟಲ್ಲಿ. 42,000 ಕಟ್ಟಾಯಿತು. ಮನೆ ಹತ್ರನೇ ಕಟ್ಟಾಯಿತು. ಬುಕ್ ಮಾಡೋಕ್ಕೆ ಒಂದಿನ ಅವ್ರಿಗೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ಎಮರ್ಜೆನ್ಸಿಗೆ ಬುಕ್ ಮಾಡಿ ಸ್ಲ್ಯಾಟ್ ಬುಕ್ ಮಾಡಿದೆ. ತಗೊಂಡೋಗಕ್ಕೆ ಒಂದಿನ, ನೆಕ್ಸ್ಟ್ ಡೇ ಬಂದು ತಗೊಂಡೋದ್ರು. ತಗೊಂಡೋಗಿ ಚೆಕ್ ಮಾಡೋಕ್ಕೆ ಒಂದಿನ, ಚೆಕ್ ಮಾಡಿ ಮತ್ತು ಸ್ಟಾಕ್ ಇಲ್ಲ ಬೆಲ್ಟು ಅಂತ ಹೇಳಿದ್ದು ಒಂದಿನ, ಕೊಟ್ಟಿದ್ದು 3ನೇ ದಿನ ಗಾಡಿನ. ಆದರೆ ಓಲಾ ಕೇರ್ ಪ್ಲೇಸ್ ಇರೋದ್ರಿಂದ ನನಗೆ ಯಾವುದೇ ಥರ ಚಾರ್ಜಸ್ ಇರಲಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲ ಅಂದರೆ ಸರ್ ಗಾಡಿನ ನೀವೇ ಪೋರ್ಟರಲ್ಲಿ ಹಾಕೋ ಬಂದುಬಿಡಿ ಅಂತ ಹೇಳ್ತಿರೋದು. ಪೋರ್ಟರಲ್ಲಿ ಇವಾಗ ಸರ್ವಿಸ್ ಸೆಂಟರ್ಗಳು ಎಲ್ಲ ಕಡೆಯೂ ಕ್ಲೋಸ್ ಆಗ್ತಾ ಬರ್ತಾಯಿದೆ. ಇಲ್ಲಿ ನೋಡಿ RR ನಗರದಲ್ಲಿ ಕ್ಲೋಸ್ ಆಗಿಬಿಡ್ತು. ಆ ಥರ ತಗೊಬಂದ್ಬಿಡಿ ಸರ್ JP ನಗರಕ್ಕೆ, ಇಲ್ಲಾಂದರೆ KRಪುರಕ್ಕೆ ತಗೊಬಂದ್ಬಿಡಿ ಅಂತ ಹೇಳಿದ್ರು. ಇಲ್ಲ, ಆ ಥರ ಎಲ್ಲ ಆಗೋದೇ ಇಲ್ಲ. ಕೇರ್ ಪ್ಲೇಸ್ ಇದೆ, ಗಾಡಿ ಬ್ರೇಕ್ ಡೌನ್ ಆಗಿದೆ ಕಂಪ್ಲೀಟಾಗಿ, ಮೂವ್ ಮಾಡೋಕ್ಕೆ ಆಗಲ್ಲ ಗಾಡಿ, ನೀವೇ ತಗೊಂಡು ಹೋಗ್ಬಿಡಿ ಅಂತ ಬುಕ್ ಮಾಡಿದೆ. ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಅವ್ರದ್ದು ಬರುತ್ತೆ, ಅವ್ರ ಪಾರ್ಟ್ನರ್ ಅಂತೆ. ಅವ್ರು ಬಂದು ಗಾಡಿನ ಎತ್ಕೊಂಡು ಹೋದರು. ತಗೊಂಡೋಗಿ KRಪುರದಲ್ಲಿ ಅಲ್ಲಿ ಒಂದಿನ ಚೆಕ್ ಮಾಡೋಕ್ಕೆ ಹಾಕಿ ಕಳಿಸಿದ್ರು. ಅಲ್ಲಿಂದ ಫ್ರೀಯಾಗಿ ಮನೆಗೆ ತಂದುಕೊಟ್ರು. ಅವ್ರಿಗೊಂದು ₹100 ಪೇ ಮಾಡಿದೆ. ಏನೋ ಅಷ್ಟು ದೂರದಿಂದ ಬಂದಿದ್ದಾನೆ ಹುಡುಗ ಅಂತ. ಅವರು ಅಲ್ಲಿ ಫೋನ್ ಮಾಡಿಬಿಟ್ಟು ಸರ್ ಯಾರು ಹುಡುಗರಿಲ್ಲ, ನೀವೇ ಬಂದು ತಗೊಂಡೋಗ್ಬಿಡಿ ಅಂತ ಬೇರೆ ಡವ್ ಮಾಡ್ತಿದ್ರು. ಆ ಥರ ಎಲ್ಲ ಆಗೋದೇ ಇಲ್ಲ ಸೀನು. ನೀವೇ ತಂದುಕೊಡ್ಬೇಕು, ಯಾಕಂದರೆ ಓಲಾ ಕೇರ್ ಪ್ಲೇಸ್ ತೊಗೊಂಡಿರೋದು, ಅದಕ್ಕೆಲ್ಲ ನೀವೇ ಜವಾಬ್ದಾರರು, ತಂದು ಕೊಟ್ಬಿಡಿ ಮನೆ ಹತ್ರ ಅಂದ್ಬಿಟ್ಟು ತರಿಸ್ಕೊಂಡೆ. ಈ ಥರ ಎಲ್ಲ ಇದೆ. ಕೇರ್ ಪ್ಲೇಸಲ್ಲಿ ನೀವು ಏನಾದರೂ ಗಾಡಿಗಳನ್ನ ಇದು ಮಾಡ್ತಾಯಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಕೊಡ್ತಾರೆ. ಯಾರೂ ಅವ್ರ ಮಾತು ನಂಬ್ಕೊಂಡು ಹೋಗ್ಬೇಡಿ, ಪಿಕಪ್ ಮಾಡಬೇಡಿ, ಅವರೇ ತಂದು ಕೊಡ್ತಾರೆ ಗಾಡಿನ. ಏನಾದ್ರು ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೋಬೋದು. ಗಾಡಿ ಏನಾದ್ರು ಚೆನ್ನಾಗಿ ಮಾಡಿದಾರಾ ಇಲ್ವಾ ಅಂತ ಹೋಗಿ ನೋಡ್ಬೇಕಂದ್ರೆ ನೋಡಿ, ನಿಮ್ಮಿಷ್ಟ ಅದು. ಈ ಬೆಲ್ಟ್ ಇಶ್ಯೂ ಅಲ್ವಾ, ಅದಕ್ಕೋಸ್ಕರ ನಾನೇ ತರಿಸ್ಕೊಂಡೆ ಗಾಡಿನ. ಮತ್ತು ಇದೊಂದು ಇಶ್ಯೂ ಇದೆ, ಇದರಲ್ಲಿ ಸರ್ವಿಸು ಬೇಗ ಮಾಡ್ತಾಯಿಲ್ಲ. ಹೋಗಿ ನಾವು ಅಲ್ಲಿ ನಿಂತ್ಕೊಂಡು ಮಾತಾಡಿ ಮಾಡಿಸಿದ್ರೆ ಬೇಗ ಮಾಡ್ತಾರೆ. ಒಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಕ್ಕೆ 1 ದಿವಸ ಟೈಮ್ ತೊಗೊಬಿಡ್ತಾರೆ. ಬೇರೆ ಗಾಡಿ ಪೆಂಡಿಂಗ್ ಇದೆ ಅಂತ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಸೋಕ್ಕೂ ಕೂಡ 5 ನಿಮಿಷಲ್ಲಿ ಆಗೋ ಕೆಲಸಕ್ಕೂ 1 ದಿವಸ ಎಲ್ಲ ಗಾಡಿ ನಿಲ್ಲಿಸ್ಕೊಬಿಡ್ತಾರೆ ಅಲ್ಲಿ. ಅದಕ್ಕೆ ಅಲ್ಲಿ ಮುಂದೆ ನಿಂತ್ಕೊಂಡೇ ಮಾಡಿಸ್ದೆ. ಲಾಸ್ಟ್ ಟೈಮ್ ನಾನು RR ನಗರದಲ್ಲಿ ಅಲ್ಲಿ ಮುಂದೆ ನಿಂತ್ಕೊಂಡೇ ಗಾಡಿನ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿ 5 ನಿಮಿಷದಲ್ಲಿ ಮಾಡಿಕೊಟ್ಟ. ಆ ವಿಡಿಯೋನೂ ಕೂಡ ನೋಡಿ ಹೋಗಿ, ಅಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವತ್ತಿಂದು ಅಂತ ಗೊತ್ತಾಗುತ್ತೆ ನಿಮಗೆ. ಇದಿಷ್ಟು ಬಂದು ಓಲಾದು ಪಾಸಿಟಿವ್ ನೆಗೆಟಿವ್. ನನಗೆ ಪಾಸಿಟಿವ್ ಆಗಿ ತುಂಬ ಉಪಯೋಗವಾಗಿದೆ ಅಂತ ಹೇಳ್ತೀನಿ. ನೆಗೆಟಿವ್ ಆಗಿ ನನಗೆ ಅಷ್ಟೊಂದು ಬಂದಿಲ್ಲ. ಬೇಸಿಕ್ ಸರ್ವಿಸ್ಗಳು ಬಂದೇ ಬರುತ್ತೆ ಕಾಮನ್ ಆಗಿ. ನೀವು ಪೆಟ್ರೋಲ್ ಗಾಡಿ ತಗೊಳ್ಳಿ, ಯಾವುದೇ ಒಂದು ಹೈ ಮಾಡಲ್ ಗಾಡಿಗಳನ್ನೇ ತಗೊಳ್ಳಿ, ಸರ್ವಿಸ್ ಬಂದೇ ಬರುತ್ತೆ. ವ್ಯಾರಂಟಿ ಮುಗೀತು ಅಂದರೆ ಕತೆ ಮುಗೀತು. 60,000 ಕಿಲೋಮೀಟ್ರ್ ಅಷ್ಟೇ ವ್ಯಾರಂಟಿ ಇರೋದು. 60,000 ಏನಾದ್ರು ಮುಗೀತು ಅಂದರೆ ಅದಾದಮೇಲೆ ಇದ್ರದ್ದು ಬ್ಯಾಟ್ರಿ ಲೈಫ್ ಮುಗೀತು ಅಂತ. ಬ್ಯಾಟ್ರಿ ಎಷ್ಟು ಲೈಫ್ ಬರುತ್ತೆ ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ಮತ್ತು ಬ್ಯಾಟ್ರಿ ಏನಾದ್ರು ತಗೊಳ್ತೀವಿ ಅಂದರೆ ಇವಾಗ ಒಂದು ಸ್ವಲ್ಪ ಕಾಸ್ಟ್ ಕಮ್ಮಿ ಆಗಿದೆ ಅಂತೆ. ಬ್ಯಾಟ್ರಿ 60,000 70,000 ಆಗಿದೆ ಅಂತೆ. ಲಾಸ್ಟ್ ಟೈಮ್ ಗಾಡಿ ವ್ಯಾಲ್ಯೂ ಅಷ್ಟೇ ಬ್ಯಾಟ್ರಿ ಇತ್ತು. ಈ ಬ್ಯಾಟ್ರಿದು ಏನಾದರೂ 5 ವರ್ಷದೊಳಗೆ ಹೋಯ್ತು ಅಂದರೆ ಅವರೇ ಫ್ರೀಯಾಗಿ ಹಾಕ್ಕೊಡ್ತಾರೆ. ಇಲ್ಲಾಂದರೆ 60,000 ಕಿಲೋಮೀಟ್ರ್ ಒಳಗೆ ಬ್ಯಾಟ್ರಿ ಏನಾದ್ರು ವೀಕ್ ಆಯಿತು ಹೋಯ್ತು ಅಂದರೆ ಅವರೇ ಹಾಕ್ಕೊಡ್ತಾರೆ. ಇವಾಗ ಹೋಗಿ ಚೆಕ್ ಮಾಡಿಸ್ಬೇಕು. ಕಿಲೋಮೀಟ್ರಿಗೆ ಬರೋದಾದರೆ ಸ್ಟಾರ್ಟಿಂಗ್ 1 ಇಯರ್ ನನಗೆ 130 ಕಿಲೋಮೀಟ್ರ್ ಬಂತು ನಾರ್ಮಲ್ ಮೋಡಲ್ಲಿ. 143 ಅಂತ ತೋರಿಸುತ್ತೆ ನಾರ್ಮಲ್ ಮೋಡಲ್ಲಿ, 130 ಅಂತ ಬರ್ತಾಯಿತ್ತು. ಆಮೇಲೆ ಇವಾಗ ಒಂದು 2-3 ತಿಂಗಳಿಂದ ಕಿಲೋಮೀಟ್ರ್ ಕಮ್ಮಿ ಆಗಿದೆ. 20 ಕಿಲೋಮೀಟ್ರ್ ಕಮ್ಮಿ ಆಗಿದೆ. 110 ಕಿಲೋಮೀಟ್ರ್ ಬರುತ್ತೆ ಒಂದು 100% ಚಾರ್ಜ್ಗೆ. ಈ ಥರ ಎಲ್ಲ ಕಮ್ಮಿ ಆಗ್ತಾ ಬರ್ತಾಯಿದೆ ವರ್ಷ. ಯಾಕಂದರೆ ಯೂಸ್ ಮಾಡ್ತೀವಲ್ಲ, ಕಮ್ಮಿ ಆಗ್ತಾ ಬರುತ್ತೆ, ಅದು ಕಾಮನ್ನು. ಬ್ಯಾಟ್ರಿ ವೀಕ್ ಆಗ್ತಾಯಿದೆ ಅಂತ ಅರ್ಥ. ಹೋಗಿ ಚೆಕ್ ಮಾಡಿಸ್ಬೇಕು. ಬ್ಯಾಟ್ರಿದು ಏನಾದರೂ ವೀಕ್ ಆಗಿದರೆ ಮತ್ತೆ ಹೊಸ ಬ್ಯಾಟ್ರಿಗೆ ಹಾಕ್ಕೊಡ್ತಾರೆ. ಇನ್ನೂ 16,000 ಕಿಲೋಮೀಟ್ರ್ ಓಡಿಸಿದ್ರೆ ಇದ್ರ ಲೈಫ್ ಮುಗಿಯುತ್ತೆ ಈ ಗಾಡಿದು. ಆ ಥರ ಓಕೆನಾ. ಈಗ ಇದು ಬಂದು ಓಲಾದು ಒಂದು ನನ್ನ ನೆಗೆಟಿವ್ ಆರ್ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇರೋದು. ನನಗೆ ಇದುವರೆಗೂ ಯಾವುದೇ ಥರ ಸೆಂಟ್ರಲ್ಲಿ ಕೈ ಕೊಟ್ಟಿಲ್ಲ ಗುರು. ಅದೊಂದು ಬೇಸಿಕ್ ಶೋರೂಮ್ ಹತ್ರ ಹೋಗಿ ಪ್ರಾಬ್ಲಮ್ ಆಗಿತ್ತು, ಅಲ್ಲಿ ಮಾಡಿಸ್ಕೊಂಡೆ. ಮತ್ತು ಮನೆ ಹತ್ರ ಆಗಿತ್ತು, ತೊಗೊಂಡೋಗಿ ಮಾಡಿಕೊಟ್ರು ಅಷ್ಟೇ. ನನಗೆ ಎಲ್ಲೂ ಮಧ್ಯ ಕೈ ಕೊಟ್ಟಿಲ್ಲ, ತಳ್ಕೊಬರೋದು ಆ ಥರ ಆಗೋ ಇಶ್ಯೂಗಳೇ ಆಗಿಲ್ಲ. ಬ್ಯಾಟ್ರಿ ಖಾಲಿ ಆದಾಗ 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ಮನೆ ಹತ್ರನೇ ತಳ್ಕೊಂಡು ಹೋಗಿದ್ದೀನಿ ಅಷ್ಟೇ. ದೂರ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರದಿಂದ ತಳ್ಕೊಂಡು ಹೋಗೋದು, ಇಶ್ಯೂ ಬರೋದು, ಆ ಥರ ಪ್ರಾಬ್ಲಮ್ ಬಂದೇ ಇಲ್ಲ.
ಓಕೆನಾ. ಸ್ಟಾರ್ಟಿಂಗು ಸಾಫ್ಟ್ವೇರ್ ಪ್ರಾಬ್ಲಮ್ ಇದ್ದಿದ್ದು ಅದು ಹೇಳಿದ್ದೀನಿ. ಆ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂದಾಗ ಅಪ್ಡೇಟ್ ಆಗ್ತದೆ ಕ್ಲಿಯರ್ ಆಗೈತೆ. ಓಕೆ, ಇವಾಗ ಪೋರ್ಟರ್ನು ನೋಡಿ ಅಲ್ಲಿಂದ ನಾಗರಬಾವಿವರೆಗೂ ಹತ್ರ ಕೊಟ್ಟಿಗೆಪಾಳ್ಯ ವರ್ಗೂ ಬಂದ್ಬಿಟ್ಟೆ. ಪೋರ್ಟರಲ್ಲಿ ಆರ್ಡ್ರು ಒಂದೇ ಒಂದು ತೋರಿಸಿದ್ದು ಸ್ಟಾರ್ಟಿಂಗಲ್ಲಿ, ಇದುವರೆಗೂ ಯಾವುದೂ ಅಪ್ಡೇಟ್ ಆಗಿಲ್ಲ. ಟೈಮ್ ಬಂದು 6:15 ಆಗ್ತಾ ಇದೆ, ಇನ್ನೂ ಅಪ್ಡೇಟೇ ಆಗಿಲ್ಲ. ಪೋರ್ಟರಲ್ಲಂತೂ ಒಂದೇ ಆರ್ಡ್ರು ತೋರ್ತಿದ್ದವಾಗ ಅದು ಲಾಂಗ್ ಪಿಕಪ್ ಇದ್ದಿದ್ದು. ಇವಾಗ ರ್ಯಾಪಿಡೋನಾದ್ರು ಆನ್ ಮಾಡೋಣ, ನಾಗರಬಾವಿ ಹತ್ರ ಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ಒಂದು ಆರ್ಡ್ರನ್ನಾದ್ರು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತು 0 ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ, ಯಾಕೋ ಗೊತ್ತಿಲ್ಲ. ಪೋರ್ಟರಲ್ಲಿ ಆರ್ಡ್ರು ಹಿಂಗೆ ಬಂದು ಹಿಂಗೆ ಹೋಗೇ ಇಲ್ಲ, ಸ್ಕಿಪ್ಪು ಆಗಿಲ್ಲ ಒಂದು ಆರ್ಡ್ರು. ನೋಡೋಣ ರ್ಯಾಪಿಡೋದಲ್ಲಾದ್ರು ಪಾರ್ಸಲ್ ಆರ್ಡ್ರು ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಮಾಡುತ್ತಿದ್ದು ಮೊದಲು ಈಸಿಯಾಗಿ ಮಾಡ್ಬಿಡ್ತಿದ್ವು ಬೈಕ್ ಟ್ಯಾಕ್ಸಿ ಇದ್ದಾಗ. ಇವಾಗ ಅಷ್ಟೊಂದು ಅರ್ನಿಂಗ್ಸ್ ಮಾಡೋದು ಈಸಿ ಅಲ್ಲ ಗುರು. ವಿಡಿಯೋದಲ್ಲಿ ತೋರಿಸ್ತೀವಿ ನಾವು, ಕಟ್ ಮಾಡಿ ಎಡಿಟ್ ಮಾಡಿ ತೋರಿಸ್ಬಿಡ್ತೀವಿ ಆರ್ಡ್ರ್ ಬಂದಾಗೆಲ್ಲ. ಆದರೆ ಅದ್ರ ಹಿಂದೆ ನಾವು ಆರ್ಡ್ರಿಗೆ ವೆಯ್ಟ್ ಮಾಡೋದಿರುತ್ತಲ್ಲ ಟೈಮು, ಅದು ನಿಮಗೆ ಗೊತ್ತಾಗಲ್ಲ. ಕೆಲವೊಬ್ರು ಬೈಕ್ ಎಲ್ಲ ತಗೋಬಿಟ್ಟು EMI ತಗೊಂಡು ಬೈಕು, ನಾನು ಎಲೆಕ್ಟ್ರಿಕ್ ಗಾಡಿ ತಗೊಬಿಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಪಾರ್ಟ್ ಟೈಮಲ್ಲಿ 500-600 ಮಾಡ್ಕೊಂಡಾದ್ರು ಇರ್ತೀನಿ ಅಂತ ಹೇಳೋದಾದ್ರೆ ಅದು ಕಷ್ಟ. ಅಷ್ಟೊಂದು ಈಸಿಯಾಗಿ ಆರ್ಡ್ರುಗಳು ಮಾಡೋಕ್ಕಾಗಲ್ಲ. ನೆನ್ನೆ ಪೂರ್ತಿ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ನೆನ್ನೆ ಬರೀ 177 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕೆ ಮಳೆಯಲ್ಲೆಲ್ಲ ನೆನ್ಕೊಂಡು ಹೋಗಿ ಅರ್ನಿಂಗ್ಸ್ ಮಾಡಿದ್ದೀನಿ. ಓಕೆನಾ, ಅದು 2 ಅವರ್ ತಗೊಂಡಿದ್ದೀನಿ 177 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕೆ. ಮತ್ತು ಆ ಗಲ್ಲಿಗಳಲ್ಲಿ, ಆ ಕಿತ್ತೋಗಿರೋ ರೋಡ್ಗಳಲ್ಲಿ ಗಾಡಿಗಳನ್ನ ಓಡಿಸೋದು, ಮೈಕೈ ನೋವು ಬರೋದು, ಆ ಪ್ರಾಬ್ಲಮ್ ಎಲ್ಲ ತುಂಬ ಇರುತ್ತೆ. ಮೊದಲಾದರೆ ಈಸಿಯಾಗಿ ಬೈಕ್ ಟ್ಯಾಕ್ಸಿ ಇದ್ದವರು ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ತಾ ಇದ್ರು, ಕೋಟರ್ ಇದ್ದವರು ಕೋಟರ್ ಮಾಡ್ತಾಯಿದ್ರು, ಓಲಾ ಮಾಡ್ತಿದ್ರು. ಈಗ ಡಿವೈಡ್ ಆಗಿತ್ತು, ಆರಾಮಾಗಿ ಡಿವೈಡ್ ಆಗಿ ಮಾಡ್ಕೊಂಡು ಹೋಗ್ತಿದ್ರು. ಇವಾಗ ಬರೀ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಎಲ್ಲ ಪಾರ್ಸಲ್ ಆರ್ಡ್ರುಗಳಿಗೆ. ಎಲ್ಲ ಪಾರ್ಸಲ್ ಆರ್ಡ್ರ್ ಬುಕ್ ಮಾಡೋದು ಹೈಯೆಸ್ಟ್. ಪೋರ್ಟರಲ್ಲಿ, ರ್ಯಾಪಿಡೋದಲ್ಲಿ ಇವಾಗ ಪಾರ್ಸಲ್ ಆರ್ಡ್ರುಗಳು ಬರ್ತಾ ಇದೆ. ಆದರೆ ಎಲ್ಲ ಟೈಮಲ್ಲೂ ಆರ್ಡ್ರುಗಳು ಸಿಗಲ್ಲ ಗುರು ಮೊದಲು ಥರ. ನೋಡಿ ಇವಾಗ ಆನ್ ಮಾಡಿ ಇಷ್ಟೊತ್ತಾಯಿತು, ರ್ಯಾಪಿಡೋದಲ್ಲಿ ಒಂದು ಆರ್ಡ್ರು ಕೂಡ ತೋರಿಸ್ತಾ ಇಲ್ಲ. ಫುಡ್ ಆರ್ಡ್ರ್ ಮಾತ್ರ ಮೊದಲು ಥರ ತೋರಿಸ್ತಾ ಇಲ್ಲ. ಫುಡ್ ಆರ್ಡ್ರೂ ಕೂಡ ಕಮ್ಮಿ ಆಗೋಗಿದೆ ನೋಡಿ. ಫುಡ್ ಆರ್ಡ್ರ್ ಎಲ್ಲ 35 ರೂಪಾಯಿ, 31 ರೂಪಾಯಿ ಆ ಥರ ಆರ್ಡ್ರುಗಳು ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ. ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ಒಂದು 35 ರೂಪಾಯಿ ದುಡಿಯೋಕ್ಕೆ ವೇಸ್ಟ್ ಆಗಿಬಿಡುತ್ತೆ. ಫುಡ್ ಆರ್ಡ್ರ್ ಮಾತ್ರ ವೇಸ್ಟ್ ಅಂತ ಹೇಳ್ಬೋದು. ರ್ಯಾಪಿಡೋದಲ್ಲಿ ಫುಲ್ ಟೈಮ್ ಮಾಡ್ತಾ ಇರ್ತಾರೆ ಫುಡ್ ಆರ್ಡ್ರು. ಕೆಲವೊಬ್ಬರು ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ ID ಬ್ಲ್ಯಾಕ್ ಆಗಿರೋರೆಲ್ಲ ರ್ಯಾಪಿಡೋದಲ್ಲಿ ಮಾಡ್ತಾ ಇರ್ತೀರಾ. ನಿಮಗೂ ಗೊತ್ತಿರುತ್ತೆ ಇದರಲ್ಲೆಲ್ಲ ಏನು ಇನ್ಸೆಂಟಿವ್ ಎಲ್ಲ 5 ರೂಪಾಯಿ ಇನ್ಸೆಂಟಿವ್ ಕೊಡ್ಬೋದು ಅಷ್ಟೇ ಒಂದು ಆರ್ಡ್ರಿಗೆ. ಒಂದೊಂದು ಯಾವಾಗಲೂ ಒಂದು ಸಲ ಆ ಥರ ಕೊಡ್ಬೋದು. ಆ ಥರ ಎಲ್ಲ ಇದೆ ರ್ಯಾಪಿಡೋದಲ್ಲಿ. ಏನು ಒಂದು ಬೆಳಗ್ಗೆಯಿಂದ ಒಂದು ಸಾಯಂಕಾಲದವರೆಗೂ ಒಂದು 10 ಆರ್ಡ್ರ್ ಮಾಡಿದ್ರೆ 600 ರೂಪಾಯಿ. 10 ಆರ್ಡ್ರ್ ಮಾಡಿದ್ರೆ ಎಷ್ಟು 30 ರೂಪಾಯಿ ಒಂದು ಆರ್ಡ್ರು ಅಂದರೂ 600 ರೂಪಾಯಿ ಆಗುತ್ತೆ ಅಷ್ಟೇ. ಅಲ್ಲ 10 ಆರ್ಡ್ರ್ ಅಲ್ಲ, 20 ಆರ್ಡ್ರ್ ಮಾಡಿದ್ರೆ 600 ರೂಪಾಯಿ ಆಗುತ್ತೆ. 20 ಆರ್ಡ್ರು ಪ್ಲಸ್ ಒಂದು ಇನ್ಸೆಂಟಿವ್ ಒಂದು 100 ರೂಪಾಯಿ ಅಂದ್ಕೊಳ್ಳಿ, 700 ರೂಪಾಯಿ ಅರ್ನಿಂಗ್ಸ್ ಮಾಡ್ಬೋದು 20 ಆರ್ಡ್ರ್ ಮಾಡಿದ್ರೆ. ಈ ಥರ ಪರಿಸ್ಥಿತಿ ಇದೆ ಇವಾಗ. ಅದಕ್ಕೇ ಯಾರ್ಯಾರು ಇದನ್ನು ನಂಬ್ಕೊಂಡು ಮಾಡ್ತಿದ್ರು ಪಾರ್ಟ್ ಟೈಮ್ ಆಗಿ ತಗೊಳ್ಳಿ, ಬೇರೆ ಕೆಲಸಗಳು ನೋಡ್ಕೊಳ್ಳಿ, ಅದಕ್ಕೆ ಟೆನ್ಷನ್ನೇ ಇರಲ್ಲ. ಅಲ್ಲಿ ಇವಾಗ ನಾಯಿಂಡಳ್ಳಿಗೆ ಹತ್ರಕ್ಕೆ ರೀಚ್ ಆಗ್ತಾ ಇದ್ದೀನಿ. ಏನು ಗುರು ಒಂದು ಕಡೆ ನಿಂತ್ಕೊಬಿಡು ಅಂತ ಹೇಳ್ಬೋದು. ಆಲ್ರೆಡಿ ನಿಂತಿದ್ದೆ, ನಾನು ಗ್ಯಾಪ್ ಕೊಟ್ಟೆ ವಿಡಿಯೋ ಮಾಡ್ತಾ ಇರೋದು. ಒಂದು ಕಡೆ ನಿಂತ್ಕೊಂಡು ವೆಯ್ಟ್ ಮಾಡಾಯಿತು ಒಂದು 10 ನಿಮಿಷ, ಆರ್ಡ್ರು ಸಿಕ್ಕಿಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ, ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು 0 ಅರ್ನಿಂಗ್ಸೇ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಏನಾದ್ರು ಆರ್ಡ್ರು ಸಿಕ್ಕಿದ್ರೆ ಸಿಗ್ತೀನಿ, ಇಲ್ಲಾಂದರೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೇನ್ ನಾನು ಓಲಾ ಗಾಡಿ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಬೇಕಾಗಿತ್ತು, ಅದು ಶೇರ್ ಮಾಡಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ, ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.